ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ನಿನ್ನೆ ಎಪಿಸೋಡಲ್ಲಿ ಮೀನಾ ಸೂರ್ಯನ ಕನ್ವಿನ್ಸ್ ಮಾಡಿ ಮದುವೆ ಮನೆಗೆ ಕರ್ಕೊಂಬಂದಿರ್ತಾಳೆ. ಸೂರ್ಯನ ಸಹ ಏನು ಮಾತಾಡ್ದಿರೇ ಮದುವೆ ಮನೆಯಲ್ಲಿ ಮದುವೆ ಆಗೋರಿಗಿದ್ದು ಅಲ್ಲಿಂದ ಸೂರ್ಯಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ಯಾವುದೇ ಕಾರಣಕ್ಕೂ ಒಂದು ಹುಡುಗಿ ಜೀವನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಬಂದೆ, ಬೇರೆ ಯಾವ ಉದ್ದೇಶದಿಂದನೂ ನಾನು ಬಂದಿಲ್ಲ ಅಂತ ಹೇಳ್ತಾನೆ. ನಿನ್ನೆ ಎಪಿಸೋಡಲ್ಲಿ ಸೂರ್ಯ ಬಂದು ಅವರ ಮದುವೆ ಎಲ್ಲ ಆಗಿ ಅವರ ಒಂದು ಅರುಣ್ ಅವರ ದೊಡ್ಡ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಬಂದು ಗಿಫ್ಟ್ ಕೊಟ್ಟು ಅವ್ರ ಹತ್ರ ಮಾತಾಡಿ ಹೋಗಿರ್ತಾರೆ. ಇದಿಷ್ಟು ಒಂದು ಸನ್ನಿವೇಶನ ನಿನ್ನೆ ಒಂದೇ ಎಪಿಸೋಡಲ್ಲಿ ತೋರಿಸಿರ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಸೂರ್ಯ ಇನ್ಮೇಲೆ ಯಾವುದೇ ರೀತಿಯಾದ ನನಗೂ ನಿಮಗೂ ಸಂಬಂಧ ಇಲ್ಲ, ಈ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಮೀನು ಅವ್ರ ತಾಯಿ ತುಂಬಾ ಶಾಕ್ ಹೋಗ್ತಾರೆ. ಈ ರೀತಿ ಹೇಳಿದ್ರೆ ಹೆಂಗಳಿ ಅಂದರೆ ಅಂದಾಗ ಇದಕ್ಕೂ ಮೀರಿ ನನ್ನ ಹತ್ರ ಬೇರೆ ಯಾವ ಪದಗಳನ್ನಿಲ್ಲ, ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ನಿಮಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದ್ಕೊಳ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೀನನ್ನು ಸಹ ಏನು ಮಾತಾಡೋದಿಲ್ಲ. ಮೀನನ್ನು ಸಹ ತುಂಬ ಶಾಕ್ ಆಗೋಗ್ತಾಳೆ. ಏನು ಮಾತಾಡಬೇಕೇನೋ ಅಂತಲೂ ಸಹ ಈ ಕಡೆ ಮೀನಾ ಮನೆಯವರೆಲ್ಲ ರೀ ಅಂತ ಎಷ್ಟೇ ಹೇಳಿದ್ರು ಸಹ ಯಾರ ಮಾತು ಕೇಳುವ ಅಂಥ ಪರಿಸ್ಥಿತಿಯಲ್ಲಿ ಸೂರ್ಯ ಇರೋದೇ ಇಲ್ಲ. ಕಂಪ್ಲೀಟಾಗಿ ಸೂರ್ಯಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯ ಅವ್ರ ಫ್ರೆಂಡು ಸಹ ಸೂರ್ಯ ಜೊತೆಲೇ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮೀನನ್ನು ಸಹ ಏನು ಮಾತಾಡದೆ ಸೈಲೆಂಟಾಗಿ ನಿಂತಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಶುರು ಮಾಡ್ತಾಳೆ. ಆಯಿತು, ಮುಗಿದೋಯ್ತು, ಇನ್ನೇನು ಅವ್ರ ಸಂಬಂಧನ ಗಟ್ಟಿ ಮಾಡೋಕ್ಕೋಗಿ ನಿನ್ನ ಸಂಬಂಧನ ಬೇರೆ ಮಾಡ್ಕೊಂಬಿಟ್ಟಲ್ಲ ಅಂತ ಹೇಳಿ ಶಾಂತಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಇನ್ನು ಮುಗೀತು, ಎಲ್ಲ ಮುಗೀತು, ತುಂಬ ಬೇಜಾರಲ್ಲಿ ಹೋಗಿದ್ದಾನೆ, ಇನ್ನು ಅವನ ಮನಸ್ಸನ್ನ ಯಾರೂ ಸರಿ ಮಾಡೋಕ್ಕಾಗೋದೇ ಇಲ್ಲ ಅಂಥೇಳಿ ಕಡೆ ಶಾಂತಿ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್, ಅಮ್ಮ ಏನೇನಿದೆಯೋ ನಿಮ್ಮದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಮನೆಗೆ ಬಮ್ಮ, ನಾವಿನ್ನು ಹೊರಡ್ತೀರಿ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ. ಈ ಕಡೆ ರವಿ ಶ್ರುತಿನೂ ಸಹ ಮೊದಲು ಹೋಗ್ತಾರೆ. ಅದಾದಮೇಲೆ ರಂಗನಾಥ್ ಮತ್ತು ಶಾಂತಿ ಹೊರಡ್ತಾರೆ. ಈ ಕಡೆ ಮೀನಾಗೂ ಸಹ ಏನು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಮಂಟಪದಿಂದ ರಂಗನಾಥ್ ಮನೆಯವರೆಲ್ಲ ಹೋಗಿದ್ದಾದಮೇಲೆ ಈ ಕಡೆ ಮೀನಾ ಹುಡುಗಿ ಜೊತೆ ಕಾರಲ್ಲೇ ಹೊರಟೋಗ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ ಜೊತೆಲೇ ಹೋಗ್ತಾ ಇರ್ತಾರೆ. ಅಲ್ಲ ಸೂರ್ಯ, ಆಗಿದ್ದಾಯಿತು, ಯಾಕೆ ಹೋಗಿ ತಲೆ ಕೆಡಿಸ್ಕೊತಾ ಇದ್ದೆ ಅಂದಾಗ ನಾನು ಹೇಳ್ತೀನಿ ನನಗೆ ಮೋಸ ಮಾಡಿಬಿಟ್ಲಲ್ಲ ಅಂತೇಳಿ ಅಂತಾನೆ. ಸರಿ, ಆಗಿದ್ದಾಯಿತು, ಏನು ಮಾಡೋಕ್ಕಾಗುತ್ತೆ, ಬೇರೆಯವ್ರು ಯಾರೋ ಅಲ್ಲಲ್ಲ, ಅವರು ನಿಮ್ಮ ನಾದಿನಿನೇ ತಾನೇ ಅಂದಾಗ, ಅಲ್ಲ ರಿಜಿಸ್ಟ್ರ್ ಮ್ಯಾರೇಜು ಮಾಡ್ಕೊಂಡ್ಮೇಲೆ ಏನಾದರೂ ಒಂದು ಮಾತು ಹೇಳಬೇಕು ಅಂತ ನನಗೆ ಅನಿಸ್ಲಿಲ್ವಾ, ಅಲ್ಲಿಗೆ ನಾನು ಇವ್ರ ಮನೆಯವರೇ ಅಲ್ವಾ ಅಂತ ಹೇಳಿ ಅವ್ರ ನೋವನ್ನು ಹೊರ ಹಾಕ್ಕೊಂಬರ್ತಾ ಇರ್ತಾರೆ. ಅದೇ ಟೈಮಿಗೆ ಬಾರ್ ಕಾಣಿಸುತ್ತೆ. ಬಾರ್ನ ನೋಡಿ ಅಲ್ಲಿಗೆ ಸ್ಟಾಪ್ ಆಗಿ ಬಾರ್ ಒಳಗಡೆ ಹೋಗ್ತಾರೆ. ಈ ಕಡೆ ಕನಕ, ಅಕ್ಕ ನೀನು ಮೊದಲು ಮನೆಗೆ ಹೋಗು ಅಕ್ಕ, ನೀನು ಎಲ್ಲಿಗೆ ಬರ್ತಾ ಇದೆಯಾ ಅಂದಾಗ, ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ವ, ಅದನ್ನೆಲ್ಲ ಮಾಡಬೇಕಲ್ವ, ಮನೆ ತುಂಬಿಸ್ಕೊಳ್ಳೋದೆಲ್ಲ ಇರುತ್ತಲ್ವ ಅಂದಾಗ, ಅಕ್ಕ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ, ಫಸ್ಟು ನಿನ್ನ ಜೀವನ ಬಗ್ಗೆ ನೋಡು, ನಿನ್ನ ಸಂಸಾರದ ಬಗ್ಗೆ ನೋಡು, ಶಾಸ್ತ್ರ ಎಲ್ಲ ಏನಿದೆಯೋ ನಾನು ನೋಡ್ಕೊತೀನಿ ಅಕ್ಕ, ದಯವಿಟ್ಟು ನೀನು ಹೋಗು. ಭಾವ ಕೋಪ ಬಂದಿದ್ರೆ ಏನೋ ಹೊಡೆದು ಬೈದು ಸಮಾಧಾನ ಮಾಡ್ಕೊಂಬಿಡ್ಬೋದಿತ್ತು, ಆದರೆ ಭಾವ ಕೋಪ ಮಾಡ್ಕೊಂಡಿಲ್ಲ, ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿಂದ, ದಯವಿಟ್ಟು ಹೋಗು ಅಕ್ಕ ಮನೆಗೆ ಅಂಥೇಳಿ ಕನ್ವಿನ್ಸ್ ಮಾಡ್ತಾರೆ. ನೀವಾದರೂ ಹೇಳಿ ಅಂತ ಅಂದಾಗ ಈ ಕಡೆ ಹೌದು ಅವ್ರು ಹೇಳ್ತಾರದು ಕರೆಕ್ಟೇ, ಪಾಪ ಸೂರ್ಯಗೆ ತುಂಬ ಮನಸ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೋಸ್ಕರ ಅವ್ರು ಹೋಗಿರ್ತಾರೆ, ನೀವು ಹೊರಡಿ ಅಂತೇಳಿ ಅಂತಾರೆ. ಅವರಿಗೆಲ್ಲ ನಿಮಗೂ ತುಂಬ ಅವಮಾನ ಆಗಿದೆ, ಅವ್ರು ಏನು ಅಂತ ಗೊತ್ತಿಲ್ದಿರೇ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟಿದ್ದಾರೆ ಅಂದಾಗ ಈ ಕಡೆ ಅವರು ಬಾಮ ಇದೆ ಅಂದಾಗ ಸುಮಾರು ಇರುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಮೊದಲು ನೀವು ಮನೆಗೆ ಹೋಗಿ ಅಂತೇಳಿ ಈ ಕಡೆ ಅವರು ಸಹ ಅಂತಾನೆ. ಮನಸ್ಸು ಒಳಗಡೆನೆ ನನಗೆ ಎಷ್ಟು ಅವಮಾನ ಮಾಡಿದೆಯೋ ಅದಕ್ಕಿಂತ 2ರಷ್ಟು ಅವಮಾನ ನಾನು ತೀರಿಸ್ಕೊತೀನಿ ಸೂರ್ಯ ಅಂತೇಳಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಸರಿ ಆಯಿತು, ನಾನು ಅಲ್ಲಿಂದ ಹೊರಡ್ತೀನಿ ಅಂತಾಳೆ. ಈ ಕಡೆ ನಿಮ್ಮ ಮನೆಗೂ ಸಹ ನಾನು ಬಂದು ಮಾತಾಡೋಕ್ಕಾಗೋದಿಲ್ಲ, ಇದು ನಿಮ್ಮ ಸಂಸಾರ ವಿಚಾರದಲ್ಲಿ ನಾನು ಬಂದು ಮಾತಾಡೋಕ್ಕಾಗಲ್ಲ ಅಕ್ಕ ಅಂತೇಳಿ ಅಂತಾರೆ. ಈಗ ಈ ಟೈಮಲ್ಲಿ ನಾವು ತುಂಬ ಖುಷಿಯಾಗಿ ಸಂತೋಷವಾಗಿ ಇರಬೇಕಾಗಿರೋ ಒಂದು ಟೈಮು, ಈ ಟೈಮಲ್ಲಿ ನಾನು ಬರೋಕ್ಕಾಗೋದಿಲ್ಲ, ನಮ್ಮ ಖುಷಿನ ನಾವು ನೋಡಬೇಕಲ್ವಾ, ಈ ಟೈಮಲ್ಲಿ ಅಲ್ದ್ರೆ ಯಾವಾಗ ನಾವು ಎಂಜಾಯ್ ಮಾಡೋದು ಅಂತೇಳಿ ಅಂತಾರೆ. ಹೌದು, ನಿಮ್ಮ ಖುಷಿನೂ ಇಂಪಾರ್ಟೆಂಟೇ ನಿಮಗೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಬೇಜಾರು ಮಾಡ್ಕೋಬೇಡ ಅಕ್ಕ, ಅದು ನಿಮ್ಮ ಮನೆ ಅಂತೇಳಿ ಅಂತಾರೆ. ಈ ಕಡೆ ಅವರು ನಿಂತ್ಕೊಂಡು ತುಂಬ ತಪ್ಪು ತಾನೇ ಕನಕ, ನಾವು ಹೋಗಿ ಮಾತಾಡಬೇಕು, ಅವ್ರ ಹತ್ರ ಕ್ಷಮೆ ಕೇಳಬೇಕು ಅವ್ರ ಮನೆ ಹತ್ರ ಅಂದಾಗ, ನಿಮಗಿನ್ನೂ ಗೊತ್ತಿಲ್ಲ ಇವ್ರ ಮನೆಯವರೆಲ್ಲನೂ ಸರಿ ಇಲ್ಲ, ಮುಖಾರೆ ಗದ್ರು ಬಿಡ್ತಾರೆ, ಅವ್ರ ಆ ಥರ ಅಂದಾಗ ತುಂಬ ಬೇಜಾರಾಗುತ್ತೆ, ಅದು ನಿಮ್ಮ ಮೊದಲನೇ ದಿನ ಅಂತೇಳಿ ಬೇಜಾರಾಗುತ್ತೆ ಅಂತೇಳಿ ಈ ಕಡೆ ಕನಕ ಮನೆ ಹತ್ರ ಅಲ್ದಿರೇ ಸೆಂಟ್ರಲ್ಲೇ ರೋಡಲ್ಲೇ ಕಾರ್ ಡ್ರಾಪ್ ಮಾಡಿಸ್ಕೊತಾಳೆ. ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ, ನೀವು ಆರಾಮಾಗಿ ಓಡಿ ಅಂತ ಹೇಳಿ ಅಲ್ಲಿಂದ ಕನಕ ಮತ್ತು ಅವ್ರನ್ನ ಇಬ್ಬರನ್ನೂ ಕಳಿಸಿಬಿಡ್ತಾಳೆ. ಈ ಕಡೆ ಕನಕನೂ ಸಹ ಹೋಗ್ತಾಳೆ. ಅದೇ ಟೈಮಿಗೆ ಈ ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಯಾರಿರ್ತಾರೆ ಅವರು ಬಾರಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಬೇಡ ಸೂರ್ಯ, ಇದು ಮೊದಲನೇದಾಯಿತು, ಎರಡನೇದು ಓಪನ್ ಮಾಡ್ತಾ ಇದೆಯಾ ಅಂದಾಗ, ಹೌದು ಮನಸ್ಸಿಗೆ ತುಂಬ ನೋವಾಗ್ತಿದೆ, ಅದಕ್ಕೆ ಕುಡಿತಾ ಇದ್ದೀನಿ ಅಂತಾರೆ. ಕುಡಿದು ನೀನು ಹೋದರೆ ಚೆನ್ನಾಗಿರೋದಿಲ್ಲ ಅಕ್ಕ, ತುಂಬ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಈ ರೀತಿ ಮಾಡಿಬಿಟ್ಟಿದ್ದಾರೆ, ದುಡುಕಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಕ್ಷಮಿಸು ಅಂತಂದಾಗ, ದುಡುಕಿ ಹೆಂಗೆ ತಪ್ಪು ಮಾಡ್ತಾರೆ, ನನ್ನ ಗಂಡ ಅಲ್ವಾ, ಒಂದು ಮಾತು ಹೇಳ್ಬೋದಿತ್ತಲ್ಲ, ಏನಕ್ಕೆ ನನಗೆ ಮೋಸ ಮಾಡಬೇಕಿತ್ತು, ಏನಕ್ಕೆ ನನಗೆ ಸುಳ್ಳು ಹೇಳಬೇಕಿತ್ತು, ಮದುವೆ ಆದ್ಮೇಲೆ ಒಂದು ಮಾತು ಹೇಳ್ಬೋದಿತ್ತಲ್ಲ, ಮುಂದೆ ನಿಂತ್ಕೊಂಡು ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿ ನನಗೆ ಈ ಥರ ಮೋಸ ಮಾಡಿಬಿಟ್ರು, ಯಾವುದೇ ಕಾರಣಕ್ಕೂ ನಾನು ಆ ಮನೆ ಹೊಸ ತುಳಿಯೋದಿಲ್ಲ ಅಂತೇಳಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಕ್ಕಪಕ್ಕದಲ್ಲಿರೋರು ಸ್ಟೋರಿ ಕೇಳ್ತಾರೆ.
ಪಕ್ಕದಲ್ಲಿರೋರಿಗೆಲ್ಲ ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾನೆ. ನಾನು ಮೂವಿ ನೋಡ್ಕೊಂಡಿದ್ದೆ ಗುರು, ನಿನ್ನ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೇಳು ಅಂದಾಗ, ನನ್ನ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ ಬೈದ್ಬಿಟ್ಟು ಅದಕ್ಕೆ ಒಂದು ಸಾಂಗಿಗೆ ಸಹ ಡ್ಯಾನ್ಸ್ ಮಾಡ್ತಾನೆ. ಈ ಕಡೆ ತುಂಬ ನೋವಲ್ಲಿ ಎಲ್ರಿಗೂ ಈ ಥರ ಆಯಿತು ಅಂತೇಳಿ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತಾನೆ. ಮನೆಗೆ ಬಂದಮೇಲೆ ರಂಗನಾಥ್ ಮತ್ತು ಶಾಂತಿ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ಸೊಸೆ ಅಂತೇಳಿ ತಲೆ ಮೇಲೆ ಇಟ್ಕೊಂಡಿದ್ದೀರಲ್ಲ, ಇವಾಗ ಎಲ್ಲಿ ಇಟ್ಕೊಂಡಿದ್ದೀರ ತಲೆ, ಏನು ಮಾತಾಡೋಕ್ಕಾಗ್ದಿರ ಸೈಲೆಂಟಾಗಿ ನಿಂತಿದ್ದೀರಾ, ಯಾಕೆ ನಿಮ್ಮ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ಟಿದ್ದೀರಾ, ಇಷ್ಟು ದಿನ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ರಿ, ನೋಡಿದೆ ಎಂಥ ಕೆಲಸ ಮಾಡಿದ್ಲು ನಿಮ್ಮ ಸೊಸೆ, ಒಂದೇ ಒಂದು ಮಾತು ಹೇಳಬೇಕಿತ್ತಲ್ವಾ, ಜೊತೆಲೇ ಇದ್ದುಕೊಂಡು ಒಂದು ಮಾತು ಹೇಳಿಲ್ಲಲ್ಲ, ಹೆಂಗೆ ಅಮಾರಿಸ್ಬಿಟ್ರು ನೋಡಿದ್ರ, ಹೆಂಗೆ ಪಂಗ್ನಾಮ ಇಟ್ಬಿಟ್ರು, ಅಡುಗೆ ಮಾಡಿಕೊಂಡು ಬರೀ ಅಡುಗೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂತ ಇದ್ರು ನಿಮ್ಮ ಸೊಸೆಗೆ ಅಂತೇಳಿ ಅಂತಾರೆ. ಯಾಕೆ ಆ ಥರ ಮಾತಾಡ್ತೀಯ, ಸುಮ್ಮನಿರೇ, ಏನು ಮಾಡಬೇಕು ಅಂತ ಪರಿಸ್ಥಿತಿಲಿ ಇರಲಿಲ್ಲ ಅವರು. ಈ ಕಡೆ ಗಂಡ, ಆ ಕಡೆ ತಂಗಿ, ಈ ಕಡೆ ತಾಯಿ, ಆ ಕಡೆ ಅರುಣು, ಇವ್ರನ್ನೆಲ್ಲನೂ ನೋಡಿ ಅವಳಿಗೆ ಪಾಪ ಏನು ಮಾಡಬೇಕಂತ ಗೊತ್ತಾಗದಿರ ಆ ಥರ ಮಾಡಿಬಿಟ್ಟಿದ್ದಾಳೆ. ಏನು ಮಾಡೋಕ್ಕಾಗೋದಿಲ್ಲ, ಒಂದಲ್ಲ ಒಂದು ಸಲ ದುಡುಕ್ಲೇಬೇಕಲ್ವಾ, ಬೇಕು ಅಂತ ಯಾರೂ ಮಾಡೋದಿಲ್ಲ. ಅವಳ ಪರಿಸ್ಥಿತಿ ಹೆಂಗಿತ್ತು ಏನೋ ಅಂತಂದಾಗ, ಹೌದು ಅವಳನ್ನೇ ವಹಿಸ್ಕೊಂಡು ಮಾತಾಡಿ, ನೀವು ಅವಳ ಪರಿಸ್ಥಿತಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ, ಇವಾಗ ಸೂರ್ಯ ಈ ಥರ ಆದ್ನಲ್ಲ, ಇವಾಗ ಏನು ಮಾಡ್ತೀರಾ ಅಂತೇಳಿ ಅಂತಾರೆ. ಸರಿ ಆಯಿತು ಬಿಡೆ, ಯಾಕೆ ಅದ್ರ ಬಗ್ಗೆ ಮಾತಾಡ್ತೀಯ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಬರ್ತಾನೆ. ಅದೇ ಟೈಮ್ಗೆ ಈ ಕಡೆ ಶಾಂತಿನೂ ಸಹ ನೋಡ್ದ, ನನ್ನ ಮಗ 5 ಡಿಗ್ರಿ ಇಟ್ಕೊಂಡು ಒಳ್ಳೆ ಹುಡುಗನ ಮನೇಲಿ ಇಟ್ಕೊಂಡು, ಸೂರ್ಯ ಅಂಥವ್ರು ಇಂಥವ್ರು ಮನೇಲಿದ್ದರೆ ಅಷ್ಟೇ ನಮ್ಮ ಮನೆಗೆ ಒಂದು ಸೌಜನ್ಯನ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದೇ ಟೈಮ್ಗೆ ಅಪ್ಪ 5 ಡಿಗ್ರಿ ಮಾಡಿಕೊಂಡ್ರು ನನಗೇನಾಗ ಅಪ್ಪ ಬೆಲೆ ಇದೆ, ಫಸ್ಟು ನೀವು ಆ ಸೂರ್ಯನ ಮನೆಯಿಂದ ಆಚೆ ಹಾಕಿಯಪ್ಪ ಅಂತೇಳಿ ಅಂತಾನೆ. ಅದಕ್ಕೆ ಈ ಕಡೆ ರಂಗನ ಬಾಯಿ ಮುಚ್ಕೊಂಡು ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊ ಅಂತಾರೆ. ಸರಿ ಅಂಥೇಳಿ ಈ ಕಡೆ ಅದೇ ಟೈಮ್ಗೆ ಶಾಂತಿನೂ ಸಹ ಹೋಗಿ ಅಂತ ಕುಡುಕನ ಮಗನ ಮನೇಲಿ ಇಟ್ಕೊಂಡಿದ್ದೀರಲ್ಲ ರೀ ಅಂತಂದಾಗ, ಬಾಯಿ ಮುಚ್ಕೊಂಡು ಸುಮ್ಮನಿರು, ಅವ್ನು ಕುಡುಕಾಗೋದಕ್ಕೆ ನೀನೇ ಕಾರಣ, ಯಾಕೆ ಹಿಂದ್ಗಡೆ ಇದೆಲ್ಲ ಮರ್ತೋಗ್ಬಿಟ್ಟಿದ್ಯಾ, ನಾನೇನ್ರಿ ಮಾಡಿದೆ, ನಾನೇನು ಕುಡಿ ಅಂತ ಹೇಳಿದ್ನ, ಕುಡುಕನ ಮಾಡ್ದೆ ಅಂತೇಳಿ ಶಾಂತಿ ಅಂತಾಳೆ. ಮಾಡಿಲ್ಲ, ಆದರೆ ಆ ರೀತಿ ಕುಡಿಯೋಂಗೆ ಮಾಡೋ ಥರ ನೀನೇ ಮಾಡಿದ್ದು, ಯಾಕೆ ಹಿಂದ್ಗಡೆ ಎಲ್ಲನೂ ಮರ್ತೋಗ್ಬಿಟ್ಟಿದ್ಯಾ, ಸೊಸೆ ಇದ್ದಾಳೆ, ಸೊಸೆ ಮುಂದೆ ಇದೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಅಂತಾಳೆ. ಅದೇ ಟೈಮ್ ಈ ಕಡೆ ಸೂರ್ಯ ಬರ್ತಾನೆ. ಸೂರ್ಯ ಬಂದು ಕುಡ್ಕೊಬಂದು ಈ ಕಡೆ ರಂಗನಾಥ್ ಹತ್ರ, ಅಪ್ಪ ನನ್ನ ಮೂತಿಗೆ ಉಗಿಯಪ್ಪ ಮೊದಲು, ನಾನು ಉಗಿಯಪ್ಪ ಬೈಯಪ್ಪ, ಯಾಕಪ್ಪ ಸೈಲೆಂಟಾಗಿದೆಯಾ ಅಂತೇಳಿ ರಂಗನಾಥ್ ಅಂತಾನೆ. ರಂಗನಾಥ್ ಏನು ಮಾತಾಡೋದೇ ಇಲ್ಲ. ಸರಿ ಸಕ್ಕರೆ ಅವರು ನನ್ನನ್ನು ಯಾವಾಗಲೂ ಬೈತಾ ಇರ್ತಾರೆ, ಸಕ್ಕರೆ ಅವ್ರ ಹತ್ರಗೆ ಹೋಗ್ತೀನಿ ಅಂತೇಳಿ ಶಾಂತಿ ಹತ್ರ ಹೋಗ್ಬಿಟ್ಟು ಉಗಿ ಅಂದಾಗಲೂ ಶಾಂತಿನೂ ಸಹ ಉಗಿಯೋದಿಲ್ಲ. ಸರಿ ಬೇಡ ಬಿಡು ಅಂಥೇಳಿ ಈ ಕಡೆ ಮನೋಜ್ ಹತ್ರ ಹೋಗ್ತಾನೆ. ಮನೋಜ್ ಉಗಿಯೋ ಟಂಗ ನನ್ನನ್ನು, ಉಗಿಯೋ ಬೈಯೋ ನನ್ನನ್ನು ಅಂತಂದಾಗ, ಬೇಡಪ್ಪ ನಾನು ಬೈಯೋದು ಮತ್ತು ನೀನು ನಾನು ಎದವತ್ತದೋ ಹೊಡಿಯೋದು ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಸರಿ ಪೌಡ್ರಮ್ಮ ನೀನಾದರೂ ಬೈಯಿ ಅಂತಂದಾಗ, ಹೋಗಿ ಸೂರ್ಯ ಅವ್ರ ಆ ಕಡೆ ಅಂತ ಹೇಳಿ ಬೈತಾರೆ. ಇಷ್ಟೇನಾ ನೀವು ಬೈಯೋದು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಇರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ.